ನಾಚಿಕೆ ಏನಾದರೂ ನಾನಾ ಮರ್ಯಾದೆ ಇದ್ದರೆ ಜನರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೊಂದು ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ಮಣ್ಣಿನ ಮಕ್ಕಳು ಎಲ್ಲಪ್ಪ ಮಣ್ಣಿನ ಮಕ್ಕಳು ಚನ್ನಪಟ್ಟಣದಲ್ಲಿ ಸೋತ ಮೇಲೆ ಇಲ್ಲಿ ಕಾಣ್ತಾನೆ ಇಲ್ವಲ್ಲ. ಕಳೆದ 4 ದಿನದಿಂದ ಮಾಧ್ಯಮ ಬಿಟ್ಟರೆ ಮಾಧ್ಯಮದ ನಿರಂತರವಾಗಿ ಬೆಂಗಾಲ್ ಚಂಡಮಾರುತದಿಂದ ಜನಗಳಿಗೆ ಎಷ್ಟು ಸಂಕಷ್ಟ ಆಗಿದೆ, ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ನರಕವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ 10-12 ಜಿಲ್ಲೆಗಳಲ್ಲಿ ಅನ್ನುವಂಥದ್ರ ಬಗ್ಗೆ ತೋರಿಸ್ತಾ ಇದ್ದೀರಿ. ಪಾಪ ಕೇಂದ್ರ ಸರ್ಕಾರ ಕೂಡಲೇ ತಮಿಳುನಾಡಿಗೂ ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ, ಕರ್ನಾಟಕಕ್ಕೂ ಹೋಗುವಂಥ ಕೆಲಸವನ್ನು ಮಾಡಿ. ತಮಿಳುನಾಡು ಒಂದು 10 ಜಿಲ್ಲೆಗಳು ಕೊಚ್ಚೋಗ್ತಾವೆ ಪಾಪ. ಕೇಳೋರೇ ಇಲ್ಲ. ಎಲ್ಲಿ ನಿಮ್ಮ NDRF ಸಂಸ್ಥೆ ಎಲ್ಲಿ ಸ್ವಾಮಿ? ಮಿಲಿಟ್ರಿ ವ್ಯವಸ್ಥೆ ಯಾಕೆ ಕಳಿಸಿಲ್ಲ ಸ್ವಾಮಿ? ಕರ್ನಾಟಕಕ್ಕೆ ಯಾಕೆ ನೀವು ಭಾಳ ಮೇಧಾವಿಗಳು, ಭಾಳ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು, ಅಶೋಕ್ ಅವರು, ವಿಜೇಂದ್ರ ಅವರು, ನೀವು ಹೋಗ್ರಿ. ರೈತರು ಬೆಳೆದಿದ್ದು ವರ್ಷ ಎಲ್ಲ ಬೆಳೆದು ಕುಯ್ಲು ಮಾಡಿ ನೆಲಕ್ಕೆ ಹಾಕಿದ್ದನ್ನ ಮೊಳಕೆ ಬರ್ತಾವಿಲ್ಲ ಸ್ವಾಮಿ. ದಿನನಿತ್ಯ ಕಣ್ಣೀರಿಡ್ತಾವ್ರೆ. ರಾಜ್ಯ ಸರ್ಕಾರ ನಮ್ಮ ಜವಾಬ್ದಾರಿ ನಾವು ಮಾಡ್ತಾಯಿದ್ದೀವಿ. BJPಯವರು ವಿರೋಧ ಪಕ್ಷ, ಜವಾಬ್ದಾರಿಯುತ ವಿರೋಧ ಪಕ್ಷರಾಗಿ ನೀವು ಹೋಗಿ ಕೇಂದ್ರ ಸರ್ಕಾರದ ಅನುದಾನ ಕೊಡಿಸ್ರಿ. ಅವರ ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ಅದು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರನೇ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಏನು ನಿರ್ಮಾಣ ಮಾಡ್ಕೊಂಡಿದ್ರಿ. ನಾಚಿಕೆ ಆಗಬೇಕು ನಿಮಗೆಲ್ಲ. ನಾಚಿಕೆ ಏನಾದರೂ ನಾನಾ ಮರ್ಯಾದೆ ಇದ್ದರೆ ಜನರ ಸಮಸ್ಯೆಯನ್ನು ಆಲಿಸುವಂಥದ್ದಕ್ಕೊಂದು ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ಮಣ್ಣಿನ ಮಕ್ಕಳು ಎಲ್ಲಪ್ಪ ಮಣ್ಣಿನ ಮಕ್ಕಳು ಚನ್ನಪಟ್ಟಣದಲ್ಲಿ ಸೋತ ಮೇಲೆ ಇಲ್ಲಿ ಕಾಣ್ತಾನೆ ಇಲ್ವಲ್ಲ. ದಯಮಾಡಿ ಕುಮಾರಸ್ವಾಮಿಯವರೇ, ಸೋಲು ಗೆಲುವು ಇದ್ದಿದ್ದೇನೆ. ದಯಮಾಡಿ ಹೋಗಿ ಬನ್ನಿ, ಸಮಸ್ಯೆ ಏನು ಅಂತ ವಿಚಾರಿಸುವಂಥ ಕೆಲಸವನ್ನು ಮಾಡಿ. ಮೊದಲು BJPಯವರು ನಿಮ್ಮ ಮನೆ ಒಳಗಡೆ ಬಿದ್ದು ನಾಯಿ ಸತ್ತೋಗಿದೆಯಲ್ಲ, ವಾಸನೆ ಹೊಡಿತದೆ, ಗಬ್ಬೆದ್ದೋತಾ ಇದೆ. ನಾಯಿ ಸತ್ತೋಗಿ ವಾಸನೆ ಹೊಡಿತಾ ಇದೆ, ಹೊರಗಡೆ ಬರ್ತಾ ಇದೆ, ಬಾಗಿಲು ಹಾಕ್ಕೊಂಡಿದ್ದೀರಿ. ಅದನ್ನು ಕ್ಲೀನ್ ಮಾಡ್ಕೊಳ್ರಿ. ಕಾಂಗ್ರೆಸ್ ಪಕ್ಷದ ಡೋರ್ ಓಪನ್ ಮಾಡಿದ್ದೀವಿ. ಏನೂ ಸತ್ತಿಲ್ಲ ನಮ್ಮ ಮನೇಲಿ. ಡೋರು ಕಿಟಕಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ. ಬಂದು ನೋಡ್ಕೊಬೋದು ನೀವು. ಯಾವ ವಾಸನೆನೂ ಬರ್ತಾ ಇಲ್ಲ. ಅದನ್ನು ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿರಂತೆ. ಅದಾನಿ ಅಂಬಾನಿ ಬೆಳೆಸೋದು ಅಂತ ಬಿಟ್ಟರೆ ಕೇಂದ್ರದವರು ಅದಾನಿ ಬಗ್ಗೆ ಅಮೇರಿಕಾದಲ್ಲಿ ಕೇಸ್ ಹಾಕಿಯವರೆ. ಕೋರ್ಟಿಂದ ಸಮನ್ಸ್ ಇಶ್ಯೂ ಆಗಿದೆ, ನೋಟಿಸ್ ಇಶ್ಯೂ ಆಗಿದೆ. 2,500 ಕೋಟಿ ಲಂಚ ಕೊಟ್ಟವ್ರು ಇವರು ಅಂತ ಯಾವುದೋ ವಾರಂಟಿ ಇಶ್ಯೂ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಾರ್ಲಿಮೆಂಟಲ್ಲಿ ಬಿಡ್ತಾ ಇಲ್ವಲ್ಲ ಸ್ವಾಮಿ ನೀವು. ಚರ್ಚೆ ಮಾಡುವಂಥದ್ದಕ್ಕೆ ಪಾರ್ಲಿಮೆಂಟಲ್ಲಿ ನೀವು ನಮ್ಮನ್ನು ಬಿಡ್ತಾ ಇಲ್ವಲ್ಲ. ಭಾಳ ಕೇವಲವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ.